ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನ ಕ್ರೇಜ್ ಅಂದ್ರೆ ಅದು ಸಾಮಾನ್ಯವಾದಂತದ್ದಲ್ಲ. ಒಂದು ಸಮುದ್ರದ ರೀತಿಯ ಒಂದು ಹರಿದು ಬರ್ತಾ ಇದ್ದಾರೆ ಜನಸಾಗರ. ಗಿಲ್ಲಿ ನಟ ಎಲ್ಲೇ ಹೋದ್ರು, ಯಾವುದೇ ಊರಿಗೆ ಹೋದ್ರು ಅಲ್ಲಿ ಕ್ರೇಜ್ ಅಂದ್ರೆ ತುಂಬಾನೇ ಕ್ರೇಜ್ ಇರುತ್ತೆ. ಅಲ್ಲಿ ಬೌನ್ಸರ್ಸ್ ಗಳು ಇರಲೇಬೇಕು, ಪೊಲೀಸ್ ಪ್ರೊಟೆಕ್ಷನ್ ಇರಲೇಬೇಕು. ಜನರಂತೂ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಹತ್ತಿರಕ್ಕೆ ಬರ್ತಾರೆ, ಖುಷಿಯಿಂದ ಮಾತನಾಡಿಸ್ತಾರೆ, ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಕಾರಿಂದ ಇಳಿಯೋಕ್ಕೂ ಕಷ್ಟ, ನಡ್ಕೊಳಕ್ಕೂ ಕೂಡ ಕಷ್ಟವಾಗುತ್ತೆ ಸ್ಟೇಜ್ ಮೇಲೆ. ಸೊ ಅಷ್ಟು ಜನ ಸಾಗರ ಎಲ್ಲರೂ ಕೂಡ ಸೆಲ್ಫಿಗಾಗಿಯೇ ಮುಗಿಬೀಳ್ತಾರೆ. ಗಿಲ್ಲಿ ನಟನ ಮಾತನಾಡಿಸ್ಬೇಕು, ಅಟ್ಲೀಸ್ಟ್ ಶೇಕ್ ಹ್ಯಾಂಡ್ ಕೊಡ್ಬೇಕು. ಯಾಕೆಂದ್ರೆ ಆ ರೀತಿಯ ಒಂದು ಬಿಗ್ ಬಾಸ್ ಮನೆಯಲ್ಲಿ ರನ್ಸಿದ್ರು, ಅವ್ರಿಗೂ ಕೂಡ ಗೊತ್ತಿರಲ್ಲ ಇಷ್ಟೊಂದು ನೇಮ್ ಫೇಮ್ ಬರುತ್ತೆ ಅಂತ. ಬಟ್ ಈಗ ಪ್ರತಿಯೊಂದು ಊರುಗಳಿಗೂ ಕೂಡ ವಿಸಿಟ್ ಮಾಡ್ತಾರೆ, ಹಲವಾರು ಫಂಕ್ಷನ್ಗಳು, ಈವೆಂಟ್ ಗಳನ್ನ ಅಟೆಂಡ್ ಮಾಡ್ತಾರೆ. ಸೊ ಅಲ್ಲಿ ಹೋದ್ರೆ ಕಂಪ್ಲೀಟ್ ಪ್ರೊಟೆಕ್ಷನ್ ಅಂತೂ ಇರಲೇಬೇಕಾಗುತ್ತೆ. ಪ್ರೊಟೆಕ್ಷನ್ ಇಲ್ಲದೆ ಗಿಲ್ಲಿ ಅವರು ಕಾಲಿಡಕ್ಕೂ ಕೂಡ ಸಾಧ್ಯ ಇಲ್ಲ. ಅದೇ ರೀತಿ ಪೊಲೀಸರು ಕೂಡ ಗಿಲ್ಲಿ ಅಭಿಮಾನಿಗಳಾಗಿರ್ತಾರೆ, ಅವರು ಕೂಡ ತುಂಬಾನೇ ಮುತುವರ್ಜಿಯಿಂದ ಗಿಲ್ಲಿ ನಟನನ್ನ ಸೇಫ್ ಆಗಿ ನೋಡ್ಕೊಳ್ತಾರೆ. ಅಲ್ಲಿ ಬೆಸ್ಟ್ ಫೀಲ್ ಅನ್ನ ಮಾಡ್ತಾರೆ. ಮತ್ತೆ ರಾಜಕೀಯ ವ್ಯಕ್ತಿಗಳ ಒಂದು ಫಂಕ್ಷನ್ಗೆ ಹೋಗ್ತಾರೆ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳ ಫಂಕ್ಷನ್ಗೆ ಹೋಗ್ತಾರೆ. ಅಲ್ಲಿ ಸಾಮಾನ್ಯ ಜನರನ್ನ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಮಾತನಾಡಿಸ್ತಾರೆ ಅಂದ್ರೆ ನೋಡೋಕೆನೆ ಖುಷಿ ಆಗುತ್ತೆ. ಗಿಲ್ಲಿ ನಟ ನಿಜವಾಗ್ಲೂ ಇಷ್ಟೊಂದು ಫೇಮಸ್ ಆಗಿದ್ದು ಬಹಳಷ್ಟು ಜನರಿಗೂ ಖುಷಿ ಇದೆ. ಎಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ವಿಶಸ್ಗಳನ್ನ ತಿಳಿಸ್ತಾರೆ. ಅವರವರ ಊರಿನಲ್ಲಿ ಜನರು ಅಭಿಮಾನಿಗಳು ನೋಡಿದ್ರೆ ಖುಷಿಯಿಂದ ಹಗ್ ಮಾಡಿ ಫೋಟೋವನ್ನ ತೆಗೆಸ್ಕೊಳ್ತಾರೆ. ಅದೇ ರೀತಿ ಗಿಲ್ಲಿ ಅವರು ಎಲ್ಲರನ್ನೂ ಕೂಡ ಸಮಾನತೆಯಿಂದ ಕಾಣ್ತಾರೆ. ಚಿಕ್ಕವರು ದೊಡ್ಡವರು ಅಂತ ಏನಿಲ್ಲ, ಎಲ್ಲರೂ ಕೂಡ ಅಭಿಮಾನಿಗಳು ಅಂತ ಬಂದ್ರೆ ಅವರ ಜೊತೆ ಫೋಟೋವನ್ನ ಇಡ್ಸ್ಕೊಳ್ತಾರೆ. ಆ ಎಲ್ಲಾ ಸೆಲೆಬ್ರಿಟೀಸ್ ಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಗಿಲ್ಲಿ ಇಷ್ಟ. ಸೊ ಗಿಲ್ಲಿನ ಎಲ್ಲಾ ಊರು ಕೂಡ ಬರ್ಮಾಡ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಹಲವಾರು ಫಂಕ್ಷನ್, ಈವೆಂಟ್ಸ್, ಪ್ರಮೋಷನ್ಸ್ ಗಳೆಲ್ಲ ಗಿಲ್ಲಿ ನಟ ಅವರು ಬ್ಯುಸಿ ಆಗಿದ್ದಾರೆ, ಸುತ್ತಾಟ ಕೂಡ ನಡೆಸ್ತಾ ಇದ್ದಾರೆ. ನಿಮ್ಗೂ ಕೂಡ ಇಷ್ಟನಾ?